ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ತಾವು ಒಂದು ಪಕ್ಷದ ಮುಖಾಂತರ ನನ್ನನ್ನು ಇಷ್ಟು ದಿನ ನೋಡಿದ್ದೀರಿ, ಪಕ್ಷದ ಆಧಾರದ ಮೇಲೆ ನಾನು ಯಾರಾದರೂ ಜಡ್ಜ್ ಮಾಡಿದ್ದೀರಿ, ಅವ್ರುಗಳಿಗೆಲ್ಲ ಇವತ್ತು ಸ್ಪಷ್ಟತೆ ಸಿಗುತ್ತೆ. ನಮ್ಮ ವಾಹಿನಿ ಯಾವುದೇ ಪಕ್ಷದ ಪರ ಅಲ್ಲ, ಯಾವುದೇ ಪಕ್ಷದ ವಿರೋಧ ಅಲ್ಲ. ಯಾವುದಾದರೂ ಆಡಳಿತದಲ್ಲಿ ಲೋಪದೋಷಗಳಿರೋವಂಥದ್ದನ್ನು ನಾವು ಎತ್ತಿ ಹಿಡಿದು ಜನಗಳಿಗೊಂದು ಸಾಮಾಜಿಕ ನ್ಯಾಯ ಒದಗಿಸಿಕೊಡೋದು ಬಿಟ್ಟರೆ ನಮ್ಮದೇನು ಬೇರೆ ಯಾವುದೇ ಉದ್ದೇಶ ಇಲ್ಲ. ನನಗೆ ಮೇನ್ ಉದ್ದೇಶ ನನ್ನ ದೇವಸ್ಥಾನಗಳ ಪಕ್ಕದಲ್ಲಿರೋ ಅಂಥ ಒಂದು ಜಲ ವ್ಯವಸ್ಥೆನ ಸ್ವಚ್ಛ ಮಾಡಬೇಕು ಅನ್ನೋದು ಜಾಸ್ತಿ ಇದೆ. ಅದೇ ನನ್ನ ಮೇನ್ ಗುರಿ, ನನ್ನ ಗುರಿನೇ ಅದು. ಸ್ನೇಹಿತರೆ, ನೀವು ನೋಡೋದ್ರಿಂದನೇ ನನಗೆ ಅದು ದುಡ್ಡು ಬರುತ್ತೆ. ಅದೇ ದುಡ್ಡನ್ನ ಅಲ್ಲಿ ಖರ್ಚು ಮಾಡಿ ನಾನು ಕ್ಲೀನ್ ಮಾಡಿಸ್ತೀನಿ ಹೊರತು ನಾನೇನು ನನ್ನ ಕೈಯಿಂದ ದುಡ್ಡೇನು ಹಾಕೋಷ್ಟು ಇಲ್ಲ. ನಾನು ಇಷ್ಟು ದಿನ ಇನ್ವೆಸ್ಟ್ ಮಾಡಿದ್ದೀನಿ, ಅದೆಲ್ಲ ಬೇಕಾದಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಇಲ್ಲ ಅಂತೇನಿಲ್ಲ. ಇಟ್ಸ್ ಎ ಓಪನ್ ಸ್ಟೇಟ್ಮೆಂಟ್. ಏನು ಯಾರಿಗೂ ಏನು ಹೆದರ್ಬೇಕಾಗಿಲ್ಲ, ಯಾರಿಗೂ ಏನು ಭಯ ಬೀಳಬೇಕಾಗಿಲ್ಲ. ಇದು ನಮ್ಮ ಇಂಡಿಯಾ. ಸೊ ವಿಷಯಕ್ಕೆ ಬರ್ತೀನಿ. ನಮ್ಮ ಕರ್ನಾಟಕದಲ್ಲಿ ಬೆಳಗ್ಗೆ ಎದ್ದರೆ ಮಾಧ್ಯಮಗಳಲ್ಲಿ ಪ್ರಚಾರ ಆಗ್ತಿರೋ ಅಂಥ ಒಂದು ವಿಷಯ ಇದು. ನನ್ನನ್ನು ಪಕ್ಷಪಾತದಿಂದ ಮುಕ್ತಗೊಳಿಸುವಂಥ ಏಕೈಕ ಒಂದು ವಿಷಯ ಏನಿದು ಅಂತಂದರೆ, ರಾಜ್ಯದಲ್ಲಿ ಪ್ರತಿದಿನ ಒಂದು ನ್ಯೂಸ್ ಬರ್ತಾ ಇದೆ. ನಮ್ಮ ಡಿ ಕೆ ಸಾಹೇಬರು ಸಿ ಎಮ್ ಆಗ್ತಾರೆ ಅಂತ. ಆಗ್ತಾರೆ ಅಂದಮೇಲೆ ಮಾಧ್ಯಮದ ಆಗ್ತಾರೆ ಅಂದಮೇಲೆ ಹಾಗೇ ಆಯ್ತಾರೆ. ಆದರೆ ಈ ಪ್ರತಿದಿನ ಪಾಪ ನಮ್ಮ ಡಿ ಕೆ ಸಾಹೇಬರು ಡೆಲ್ಲಿಗೆ ಬರ್ತಾ ಇರೋದಕ್ಕೆ ನಮಗೆ ಒಂಥರ ನಾಚಿಕೆ ಆಗುತ್ತೆ. ಅರೆ, ಅಂಥ ಒಂದು ಕ್ವಾಲಿಟಿ ಎಲಿಜಿಬಿಲಿಟಿ ಇರೋಂಥ ಒಬ್ಬ ರಾಜಕಾರಣಿಗೆ ನೀವು ನಿಮ್ಮ ಪಕ್ಷಕ್ಕೆ ಮಾಡಿದಂಥ ಕೆಲಸಗಳು ಕಾರ್ಯಗಳು, ಎಷ್ಟು ಸಾರಿ ಅವರು ನಿಮ್ಮ ಟ್ರಬಲ್ಗಳನ್ನ ಶೂಟ್ ಮಾಡಿ ಟ್ರಬಲ್ ಶೂಟರ್ ಅಂತ ಹೇಳಿ ಬಿರುದು ತಾಂಡವ್ರೆ. ಭಾರತಕ್ಕೆ ಅಮಿತ್ ಶಾ ಅವರು ಚಾಣಕ್ಯರಾದ ರಾಜಕೀಯದಲ್ಲಿ ನಾವು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ಬೋದು, ನಮ್ಮ ಡಿ ಕೆ ಸಾಹೇಬರು ಚಾಣಕ್ಯ ಇನ್ ಕರ್ನಾಟಕ ಅಂತ ಒಬ್ಬ ವ್ಯಕ್ತಿ, ಆ ಒಂದು ಶಕ್ತಿ ಯಾವೊಬ್ಬ ನಾಯಕನೂ ಇಲ್ಲ ರೀ. 40 ವರ್ಷದ ರಾಜಕಾರಣದಲ್ಲಿ ಎಸ್ಪೆಷಲಿ ಒಂದು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದಂಥ ಏಕೈಕ ವ್ಯಕ್ತಿ. ದೃಢ ನಿರ್ಧಾರ ಮಾಡಿ ನಾನು ಇದ್ದರೂ ಕಾಂಗ್ರೆಸ್ಸು ಸತ್ರು ಕಾಂಗ್ರೆಸ್ಸು ಅನ್ನೋ ಲೆಕ್ಕಾಚಾರದಲ್ಲಿ, ನಾನು ಬ್ಲಡ್ಡಲ್ಲಿ ಕಾಂಗ್ರೆಸ್ಸು ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡೋಕ್ಕೆ ಒಬ್ಬ ಅರ್ಹತೆ ಇರೋಂಥ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬರು. ನಾನು ಅವರ ಕ್ವಾಲಿಟೀಸ್ನ ಇಷ್ಟಪಡ್ತೀನಿ. ಬಿಟ್ಟರೆ ನಾನು ಬೇರೆ ಏನು ಇದರಲ್ಲಿ ಅಬ್ಜೆಕ್ಷನ್ ಮಾಡಲ್ಲ. ಯಾವುದೇ ಇದರಲ್ಲೂ ನನ್ನದೇ ಆದ ಸ್ವಾರ್ಥ ಇಲ್ಲ. ಅಭಿಮಾನದ ಸ್ವಾರ್ಥ ಅಂತೂ ಇದೆ, ಸ್ಪಷ್ಟವಾಗಿ ಹೇಳ್ತೀನಿ. ಸುಮ್ಮನೆ ಯಾವುದೋ ರೀತಿ ನನ್ನನ್ನು ಜಡ್ಜ್ ಮಾಡಬೇಡಿ ಜನಗಳು. ಈಗ ನೋಡಿ, ಯಡಿಯೂರಪ್ಪರವರು ಪಕ್ಷ ಕಟ್ಟಿದ್ದು, ಅವರ ಸಾಧನೆಗಳು ಅವ್ರ ಮಕ್ಕಳಲ್ಲಿ ಕಾಣಿಸ್ತಾ ಇಲ್ಲ. ಇದನ್ನಂತೂ ನಾವು ಓಪನ್ನಾಗಿ ಹೇಳ್ಬೋದು. ಅದೇ ಇದು ನಮ್ಮ ದೇವೇಗೌಡರಲ್ಲೂ ಬರುತ್ತೆ. ಅವ್ರಿಗಿರೋ ಕೆಪಾಸಿಟಿ ಮಕ್ಕಳಲ್ಲೂ ಇಲ್ಲ. ಈಗ ನಮ್ಮ ಕುಮಾರಣ್ಣವರು ಎಷ್ಟೋ ಮಾಡಿದ್ದಾರೆ. ಏಕೆಂದರೆ ಕಾಲಾಯ ತಸ್ಮೈ ನಮಃ ಅನ್ನೋದೇ ಎಲ್ಲರ ಉತ್ತರ. ಯಾರ್ದು ಏನು ಅವ್ರವ್ರದ್ದಾದ ಕೆಪಾಸಿಟಿ ಅಂತ ಮಾತಾಡೋಕ್ಕಾಗಲ್ಲ. ಕಾಲ ಎಲ್ಲದಕ್ಕೂ ಉತ್ತರ ಕೊಡಬೇಕು ಅಂತಾರಲ್ಲ, ಆ ರೀತಿ ಇರ್ತದೆ. ಬಿಟ್ಟರೆ ಬೇರೆ ಏನಿಲ್ಲ. ಇದೇ ತಿಂಗಳು ಆಗ್ತಾರೆ ಚೀಫ್ ಮಿನಿಸ್ಟ್ರು ಅಂತ ನಮಗಿರೋ ಮಾಹಿತಿ. ನಮ್ಮ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಅಲ್ಲ, ಈಗಿನ ಮುಖ್ಯಮಂತ್ರಿ ಅಂತ ಹೇಳೋಕ್ಕೆ ನನಗೆ ಖುಷಿ ಆಯ್ತದೆ. ಯಾಕೆಂದರೆ ಈಸ್ ಹ್ಯಾವ್ ಆಲ್ ಎಲಿಜಿಬಿಲಿಟಿ. ಏನು ಯಾವುದು ಎಲಿಜಿಬಿಲಿಟಿ ಇಲ್ಲ, ಏನೋ ಸುಮ್ಮನೆ ಇವತ್ತು ಬಂದ್ಬಿಟ್ಟು ಪಾರ್ಟಿಗೆ ನಾಳೆ ಕೇಳ್ತಾವನೇನೋ ಅಂದಂಗೇನಿಲ್ಲ. ಯಾವನು ಮಾತಾಡೋಕ್ಕಲ್ಲ. ಮಾನ್ಯ ಸಿದ್ದರಾಮಯ್ಯನವರಲ್ಲಿ ವಿನಂತಿ, ತಾವು ಹೇಳಿದರೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ತಾವು ಇಡೀ ಏನು ನಿಮ್ಮ ಸೋಕಾಲ್ಡ್ 138 ಮೆಂಬರ್ಸ್ ಇದಾರಲ್ಲ, ಬಣಗಳು, ಮತ್ತೊಂದು ಬಣ, ಆ ಬಣ ಈ ಬಣ ಎಲ್ಲ ಬೇಡ. ಬಣ ಕಟ್ಕೊಂಡು ಏನು ಆಗಬೇಕಾಗಿಲ್ಲ. ಮತ್ತು ನಿಮ್ಮ ಪಾರ್ಟಿಗೆ ಬ್ಯಾಡ್ ನೇಮ್ ಬರಬೇಕಾಗಿಲ್ಲ. ಇದೇ ಥರ ಮುಂದುವರೆದ್ರೆ ನಮ್ಮ ಡಿ ಕೆ ಸಾಹೇಬರು ಸಿ ಎಮ್ ಆಗಿಲ್ಲ ಅಂದರೆ, ಒಂದು ವೇಳೆ ಹಾಗೇ ಆಯ್ತಾರೆ ನಂಬ್ರಿ, ಈಸ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ನೋಡಿ, ಸಿದ್ದರಾಮಯ್ಯನವರು ತಾವಾಗೆ ಸೀಟನ್ನ ಬಿಟ್ಕೊಟ್ಟು ಗೌರವದಿಂದ ಕೊಟ್ಟರೆ ನಿಮಗೆ ದೊಡ್ಡ ಗೌರವ ಸಿಕ್ಕಂಗೆ ಆಯ್ತದೆ. ನಿಮ್ಮ ಗುರು ಶಿಷ್ಯರ ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀನಿ, ಗುರು ಶಿಷ್ಯ ಅಂತ ಹೇಳೋಕ್ಕಾಗಲ್ಲ. ಅವ್ರ ಗುರು ಶಿಷ್ಯರು ಬಂದು ಎಸ್ ಎಂ ಕೃಷ್ಣರವರು ಮತ್ತು ಬಂಗಾರಪ್ಪನವರು ಅಂತ ಹೇಳ್ತಾರೆ. ದಯವಿಟ್ಟು ನೀವಾಗೆ ನಿಮ್ಮ ಪಾರ್ಟ್ನರ್ಶಿಪ್ ಒಂದು ಗೌರವ ಕೊಡಿ.
ನಿಮ್ಮಲ್ಲಿ ನಿಮ್ಮ ಕಾರ್ಯಕರ್ತರು, ನಿಮ್ಮ ಅನುಯಾಯಿಗಳು ವಿರೋಧ ಮಾಡೋ ಅಂಥ ಕ್ಯಾಂಡಿಡೇಟ್ ಅಲ್ಲ ಡಿ ಕೆ ಸಾಹೇಬರು. ಜಸ್ಟ್ ಬಿಕಾಸ್ ಆಫ್ ಈಸ್ ಆನ್ ದಿ ಬೇಸಿಸ್ ಆಫ್ ಸನಾತನ ಧರ್ಮ ಆ್ಯಂಡ್ ಈಕ್ವಾಲಿಟಿ ಕಾನ್ಸೆಪ್ಟ್ ಆ್ಯಂಡ್ ಬ್ರದರ್ಸ್ ಅಂತಾರೆ ನಮ್ಮ ಮುಸಲ್ಮಾನರನ್ನ. ಅಂಥ ವ್ಯಕ್ತಿತ್ವ ಇರೋಂಥ ಪರ್ಸನ್ನು ನಿಮ್ಮಲ್ಲಿ ಇಡೀ ನಿಮ್ಮ ಶಾಸಕಾಂಗ ನಾಯಕರುಗಳಲ್ಲಿ ಯಾರಲ್ಲೂ ಇಲ್ಲ ಅನ್ನೋದು ಎಲ್ಲ ಜಗಜ್ಜಾಹಿರವಾದ ಮಾಹಿತಿ. ಸೊ ನಾನು ಅದಕ್ಕೋಸ್ಕರ ಮಾನ್ಯ ಸಿದ್ದರಾಮಣ್ಣವರೇ, ನಾನು ವಿನಂತಿಸ್ಕೊತೀನಿ, ನಿಮ್ಮ ಮೇಲೂ ನನಗೆ ವೈಯಕ್ತಿಕವಾಗಿ ನಿಮ್ಮ ಮೇಲೆ ಭಾರಿ ಅಭಿಮಾನ ಇದೆ. ಬಿಕಾಸ್ ಆಫ್ ಐ ಆಮ್ ಇನ್ಸ್ಪೈರ್ಡ್ ಬೈ ನಿಮ್ಮಿಂದ ನಾನು ಇನ್ಸ್ಪೈರ್ ಆಗಿ ನಾನು ಲಾ ಮಾಡಿದ್ದು, ಇವತ್ತು ಲಾಯರ್ ಆಗಿರೋದು. ಸೊ ನಾನು ಅದನ್ನು ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಅವರ ಗತ್ತು, ಸಿದ್ದರಾಮಯ್ಯವರ ವಿಧಾನಸೌಧದಲ್ಲಿ ಹಾಕೋ ಗತ್ತು ಗಾಂಭೀರ್ಯನೇ ಬೇರೆ. ನಾನು ಎಸ್ ಎಂ ಕೃಷ್ಣ ಸಾಹೇಬ್ರನ್ನ ಏನಕ್ಕೆ ಇಲ್ಲಿ ಈ ವಿಷಯದಲ್ಲಿ ತಂದೆ ಅಂತಂದರೆ, ನೋಡಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರೋ ಪಕ್ಷ ಬಿಟ್ಟು ಯಾರ್ಯಾರೋ ಅವರವರ ವೈಯಕ್ತಿಕ ಕಾರಣಕ್ಕೆ, ಬೇರೆ ಯಾವುದೂ ಇಲ್ಲ ರೀ, ವೈಯಕ್ತಿಕ ರೀ, ಇದೆಲ್ಲ ರಾಜಕಾರಣನೇ ವೈಯಕ್ತಿಕವಾಗಿ ಮಾಡ್ಕೊಂಬಿಟ್ಟವ್ರೆ ಈ ಶಾಸಕರುಗಳು ಯಾರೆಲ್ಲ ಇದ್ದಾರೆ. ಇವರೆಲ್ಲ ಪಕ್ಷಪಾತ ಮಾಡೋರು ಅಂತ ಹೇಳ್ತಿರೋದು ನಾನು ಬೇರೆ ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಮಾಡಿರೋರಿಗೆ ಹೇಳ್ಬೋದು, ಮಾಡ್ದಿರೋರಿಗೆ ಪಾಪ ಹೇಳೋಕ್ಕಾಯ್ತದೆ ಹೇಳ್ರಿ. ಅತೃಪ್ತರಿಗೆ ಓಕೆ, ಅತೃಪ್ತರು ಏನಿದಾರಲ್ಲ ಅವ್ರುಗಳಂತ ಅತೃಪ್ತರು ಅವರ ಅವಶ್ಯಕತೆಗೆ ತಕ್ಕನಂಗೆ ದಿನ ಒಬ್ಬೊಬ್ಬರು ಇದ್ದಾರೆ, ಹುಡ್ಕೊಂತಾರೆ ಪಕ್ಷಗಳಲ್ಲಿ, ಅದೆಲ್ಲ ಕಾಮನ್ನು. ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದನ್ನು ಸುಮ್ಮನೆ ಹೇಳ್ತಿಲ್ಲ, ವಿತ್ ದಿ ಎವಿಡೆನ್ಸ್. ಐ ಆಮ್ ಟಾಕಿಂಗ್ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಎವಿಡೆನ್ಸ್. ದೆರ್ ಈಸ್ ನೋ ಎನಿ ಫಾಲ್ಸ್. ಇಟ್ಸ್ ಎ ಕ್ಲಿಯರ್ ಸ್ಟೇಟ್ಮೆಂಟ್. ನಮ್ಮ ಆಧುನಿಕ ಕೆಂಪೇಗೌಡರು ಅಂತ ಕರೆಸ್ಕೊಳ್ಳೋಂಥ ಎಸ್ ಎಂ ಕೃಷ್ಣ ಸಾಹೇಬ್ರೆ ನಮ್ಮ ಡಿ ಕೆ ಸಾಹೇಬ್ರ ಏನು ಗುರುಗಳಿದಾರಲ್ಲ ಅಂಥ ಮಹಾನ್ ವ್ಯಕ್ತಿನೇ ಅವರ ಒತ್ತಡಕ್ಕಾಗಿ, ಅವರ ಪರಿಸ್ಥಿತಿಗಾಗಿ ಪಕ್ಷ ಬದಲಾವಣೆ ಮಾಡಿ, ಅಧಿಕಾರಕ್ಕಲ್ಲ, ಅವ್ರಿಗೇನು ಅಧಿಕಾರ ಬೇಡ ರೀ, ಅಧಿಕಾರ ಅವರು ಬೆಂಗಳೂರು ನಿರ್ಮಾತೃ ರೀ. ನಾವಿವತ್ತು ಅನ್ನ ತಿಂತಿರೋದು ನಾನು ಹೆಮ್ಮೆಯಿಂದ ಹೇಳಬೇಕು. ನಮ್ಮ ಎಸ್ ಎಂ ಕೃಷ್ಣ ಸಾಹೇಬರು ಮಾಡಿದಂಥ ಕೊಟ್ಟಂಥ ಆಡಳಿತ ಮಾಡಿದಂಥ ಒಂದು ಕಾರಣದಿಂದನೇ ನಾವಿವತ್ತು ಅನ್ನ ತಿಂತಾಯಿದ್ದೀವಿ ರೀ. ನಿಮಗಿದು ಸ್ಪಷ್ಟವಾಗಿ ಅರ್ಥ ಆಗಲಿ. ಮಾನ್ಯ ಸಿದ್ದರಾಮಯ್ಯರಲ್ಲಿ ವಿನಂತಿಸ್ಕೊತೀನಿ, ನನಗೆ ಬೇರೆ ಏನು ಬೇಕಾಗಿಲ್ಲ. ಸಿದ್ದರಾಮಯ್ಯನವರೇ, ದಯಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಈ ಬಾರಿ ಅಟ್ಲೀಸ್ಟ್ ಈ ತಿಂಗಳು ಆಗಿಲ್ಲ ಅಂದ್ರೂ ಒಂದು ವೇಳೆ ಈಗ ನಿಮ್ಮದು ಎಲ್ಲ ರೆಕಾರ್ಡ್ ಮುಗ್ದೈತೆ, ದೇವರಾಜ ಅರಸರವರ ರೆಕಾರ್ಡ್ ಮುಗಿಸಿದ್ದೀರಾ. ಸೊ ಇದರಿಂದ ನಾನು ಕೇಳ್ಕೊಳ್ಳೋದು ತಮ್ಮನ್ನು, ದಯಮಾಡಿ ತಾವು ನಿಮ್ಮ ಅಧಿಕಾರನ ಹಸ್ತಾಂತರ ಮಾಡಬೇಕು, ಗೌರವದಿಂದ ಮಾಡಬೇಕು, ಆಧಾರದಿಂದ ಮಾಡಬೇಕು. ಅದಕ್ಕಾಗಿ ಪಕ್ಷನೂ ಉಳಿತದೆ. ಇಲ್ಲ ಅಂದರೆ ನಮ್ಮ ಹಳೆ ಮೈಸೂರು ಭಾಗದವರು ಸ್ಪಷ್ಟವಾಗಿ ನಿಮಗೆ ಸ್ಪಷ್ಟೀಕರಣ ಕೊಡ್ತೀನಿ. ನಮ್ಮ ಹಳೆ ಮೈಸೂರು ಭಾಗದವರು ನಿಮ್ಮ ಗ್ಯಾರಂಟಿಗಳಿಗಾಗಿ ಮಾತ್ರ ಓಟ್ ಹಾಕಿದ್ದಾರೆ ಅನ್ನೋದಾದರೆ ಇದು ದೊಡ್ಡ ನಿಮ್ಮ ದಡ್ಡತನ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮಲ್ಲಿ ಅಂಥ ಕೊರತೆ ಇಲ್ಲ. ಒಂದು 10% 20% ತಿಂಗಳಿಗೆ 2,000 ದುಡಿನಾರ್ದೇ ಇರೋರು, ಅಥವಾ ಕರೆಂಟ್ ಬಿಲ್ ಕಟ್ನಾರ್ದೇ ಇರೋರು, ಅಥವಾ ಬಸ್ಸಲ್ಲಿ ಓಡಾಡ್ದಿರೋರು ಇರ್ಬೋದು ಅಂತ ಅನ್ಕೋತೀನಿ. ಆದರೆ ನಾನು ಒಪ್ತೀನಿ, ಬಡವರಿಗೆ ಎಲ್ಲಿ ಸಿಗ್ತೈತೆ, ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಡವರಿಗೆ ಈ 2,000 ಅನುಕೂಲ ಆಗ್ತೈತೆ. ಐ ರಿಯಲಿ ಅಪ್ರಿಷಿಯೇಟ್ ಆನ್ ದಿಸ್ ಸ್ಕೀಮ್. ಬಡವ್ರಿಗೆ ಯಾರು ತಲುಪಿದೆ ಆ ಉದ್ದೇಶಕ್ಕೆ ನಾನು ನಿಮ್ಮ ಈ ಸ್ಕೀಮ್ನ ಸ್ವಾಗತ ಮಾಡ್ತೀನಿ. ಹಾಗೂ ಏನಂದರೆ ಮೇನ್ ಉದ್ದೇಶ, ಈ ಮಾತನ್ನು ಹೇಳೋಕ್ಕೆ ಕಾರಣ ಬಂದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೆ ಹೊಟ್ಟಿದ್ದೀರಿ, ಇಲ್ಲಿಗೆ ನಿಲ್ಲಿಸ್ಬಿಡಿ ಸ್ವಾಮಿ. ಏನು ನಿಮ್ಮಲ್ಲಿ ನೀವು ರಾಜಕೀಯವಾಗಿ ಹೆಸರು ಪಡ್ಕೊಬೇಕು, ನಾನೊಬ್ಬ ಬೆಂಗಳೂರಿಗೆ ಒಂದು ಕೊಡುಗೆ ಕೊಡಬೇಕು ಅಂದ್ಕೊಂಡಿದ್ದೀರಲ್ಲ, ನಿಮ್ಮ ಗುರುಗಳು ಆ ಕೊಡುಗೆನ ಕೊಟ್ಟಿದ್ದಾರೆ. ಅದ್ರದ್ದೇನು ಅಂಥ ಕೊಡುಗೆನ ಹಿಂದೆ ಮಾಡಿರೋ ಅಂಥ ಕೊಡುಗೆನ ಯಾರ ಕೈಲೂ ಕೊಡೋಕ್ಕಾಗಲ್ಲ. ಬೆಂಗಳೂರಿಗೆ ಕೊಡಬೇಡಿ. ನಿಮಗೆ ಹಳೆ ಮೈಸೂರು ಭಾಗದಲ್ಲಿ ಅಭಿಮಾನಿಗಳಿಗೇನು ಕೊರತೆ ಇಲ್ಲ, ಮಾಡಿ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಾಡಿ, ಅಲ್ಲೊಂದು ತಾಲೂಕು ಮಟ್ಟದಲ್ಲಿ ಒಂದು ಫ್ಯಾಕ್ಟ್ರಿ ಮಾಡ್ತಿರೋ, ಒಂದು ಉದ್ಯೋಗದ ವ್ಯವಸ್ಥೆ ಮಾಡ್ತಿರೋ, ದಯಮಾಡಿ ಮಾಡಿಕೊಡಿ. ನಿಮಗೆ ನೋಡಿ, ಈಗ ಆಲ್ರೆಡಿ ಉತ್ತರ ಕರ್ನಾಟಕದಲ್ಲೂ ಏನು ಫ್ಯಾನ್ಸೇ ನಿಮಗೇನು ಕಮ್ಮಿ ಇಲ್ಲ ಡಿ ಕೆ ಸಾಹೇಬ್ರೆ. ನಿಮಗೆ ಇಡೀ ಕರ್ನಾಟಕದಾದ್ಯಂತ ಫ್ಯಾನ್ಸ್ ಇದ್ದಾರೆ. ಅಂದರೆ ಶೇಕಡಾವಾರು ಕಮ್ಮಿ ಇರ್ಬೋದು. ಆ ನಿಮ್ಮ ಮಾಸ್ ಲೀಡರ್ಶಿಪ್, ನಿಮ್ಮ ಆ ಭಕ್ತಿಗಿರುವ ಗೌರವಕ್ಕಾಗಿ ನಾನು ಎಸ್ಪೆಷಲಿ ಕೇಳ್ತಾ ಇರೋದೇ, ನಿಮಗಿರುವ ಭಕ್ತಿಗಾಗಿ, ನಿಮಗಿರುವ ಸನಾತನದ ಜ್ಞಾನಕ್ಕಾಗಿ, ನಿಮಗಿರುವ ಸಮಾನತೆಯ ದೃಷ್ಟಿಗಾಗಿ ನನ್ನ ಈ ಹೋರಾಟ ಅಂತಲ್ಲ, ಏನಿಲ್ಲ, ಇದು ಮನವಿ ಅಂತ ಹೇಳ್ತೀನಿ. ಇದಕ್ಕೆ ಯಾಕೆ ಹೋರಾಟ ಮಾಡೋಣ್ರಿ,
ಅಧಿಕಾರ ಕೊಡಲೇಬೇಕು. ಅಟ್ಲೀಸ್ಟ್ ಒಂದು 2 ವರ್ಷನಾರ ಕೊಡಲಿ. ಲಾಸ್ಟಲ್ಲಿ 1 ವರ್ಷ ಕೊಡ್ತೀನಿ, 6 ತಿಂಗಳು ಕೊಡ್ತೀನಿ ಅಂದರೆ ನಮ್ಮ ಜನಗಳೇ ದಾಡ್ರಿ ಯಾರೂ ಇಲ್ಲ ಇಲ್ಲಿ. ಎಷ್ಟು ಬೆಳಿಗ್ಗೆ ಎದ್ದರೆ ನಮ್ಮ ಸುರೇಶ್ ಅಣ್ಣ ಕಣ್ಣೀರು ಹಾಕೋದೊಂದು ಬಾಕಿ ಐತೆ ಪಾಪ. ಡಿ ಕೆ ಸುರೇಶ್ ಅಣ್ಣ ಏನು ಪತ್ರಿಕಾ ಹೇಳಿಕೆ ನೋಡ್ತಾ ಇದ್ದೀನಿ ಪಾಪ. ತುಂಬ ಹೇಳೋಕ್ಕಾಗ್ತಿಲ್ಲ ಸಿದ್ದರಾಮಯ್ಯವ್ರಿಗೆ ನೇರವಾಗಿ ಯಾರು ಹೇಳೋಕ್ಕೆ ಆಗಲ್ಲ. ಅವರೊಬ್ಬ ಹಿರಿಯ ಮತ್ಸದಿ, ರಾಜಕಾರಣದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ ಏಕೈಕ ವ್ಯಕ್ತಿ ಅನ್ನೋದು ಎಲ್ರಿಗೂ ಇದೆ. ಅಹಿಂದ ತತ್ವವನ್ನು ಆರಾಧಿಸ್ಕೊಂಬಂದಂಥ ವ್ಯಕ್ತಿ, ನಾಯಕತ್ವ ಇರೋಂಥ ವ್ಯಕ್ತಿ ಅವರೇನು ಏಕ್ದಮ್ಮು ಇದಕ್ಕೆ ಫೀಲ್ಡಿಂಗ್ ಎಂಟ್ರಿ ಆಗಿಲ್ಲ. ಎಲ್ಲರೂ ಅವ್ರದ್ದೇ ಆದಂಥ ಒಂದು ಶ್ರಮ ಬಿದ್ದು ಫೀಲ್ಡಿಂಗ್ ಎಂಟ್ರಿ ಆಗಿದ್ದಾರೆ. ಸೊ ಅವ್ರಿಗೂ ಗೌರವ ಸಲ್ಲಿಸ್ತಾ ನಾನು ಈ ಮನವಿ ಸಲ್ಲಿಸ್ತೀನಿ. ಸಿದ್ದರಾಮಯ್ಯನವರೇ, ನಾನು ನಿಮ್ಮ ಅಭಿಮಾನಿನೇ. ಆದರೆ ನಾನು ಯಾವ ಅಭಿಮಾನಿ ಅಂದರೆ, ನಾನು ನಿಮ್ಮ ವ್ಯಕ್ತಿತ್ವದ ಅಭಿಮಾನಿ, ನಿಮ್ಮ ಆಡಳಿತ ಅಭಿಮಾನಿ. ಯಾವಾಗ 2014ರಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ, 2014ರಲ್ಲಿ ನೀವು ಕೊಟ್ಟಂಥ ಕೆಲಸಗಳಿಂದ ಅದೆಷ್ಟೋ ಜನರ ಬಡ ಜನಗಳದ ಉದ್ಧಾರ ಆಗಿದ್ದಾರೆ. ಅವರು ಇವತ್ತು ಗೌರ್ಮೆಂಟ್ ಅನ್ನ ತಿಂತಾ ಇದ್ದಾರೆ ಅಂದರೆ ಅದಕ್ಕೆ ನೀವು ಕಾರಣ. ಸುಮಾರು ಅಪಾಯಿಂಟ್ ಮಾಡಿದ್ದೀರಿ. ನಿಮ್ಮ ಆಡಳಿತ ವೈಖರಿಯನ್ನು ಹೊಗಳಬೇಕು ರೀ. ನಾವು ಎಲ್ಲನೂ ನಿಮ್ಮನ್ನು ದ್ವೇಷ ಮಾಡೋಕ್ಕಾಯ್ತದ? ನೀವು ಹಿಂದುತ್ವದ ವಿರೋಧಿ ಅಂತೀರಾ. ನಮ್ಮ ಡಿ ಕೆ ಸಾಹೇಬ್ರಂತೂ ಹಿಂದುತ್ವದ ವಿರೋಧಿ ಅಲ್ಲ, ಅವರು ಹಿಂದುತ್ವದ ಪರ ಅನ್ನೋದಕ್ಕೆ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಬೆಳಗ್ಗೆದ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಅವರು ಹಿಂದುತ್ವದ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟ್ ಕೊಡೋದಾಗಲಿ ಮತ್ತೊಂದಾಗಲಿ ಕಾಂಟ್ರವರ್ಸಿ ಮಾಡ್ಕೊಳ್ಳಲ್ಲ. ಅವ್ರಿಗೆ ಅವಶ್ಯಕತೆ ಇಲ್ಲ ರೀ ಅದನ್ನು ಸಾಧಿಸಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ತುಂಬ ಜಾಸ್ತಿ ಆಯಿತು ಅನಿಸುತ್ತೆ, ಆದರೆ ಇಟ್ಸ್ ಎ ವೆರಿ ನೀಡೆಡ್. ನನ್ನ ಪ್ರಕಾರ ಈ ತಿಂಗಳು ಕೊಡಲೇಬೇಕು ಚೀಫ್ ಮಿನಿಸ್ಟ್ರ್ ಪದವಿನ ನಮ್ಮ ಡಿ ಕೆ ಸಾಹೇಬ್ರಿಗೆ. ಇನ್ನೇ ಜಾಸ್ತಿ ದಿನ ಇಲ್ಲ. ಆದರೆ ಒಂದು ವೇಳೆ ಮಿಸ್ ಆದರೆ ದಯವಿಟ್ಟು 2 ವರ್ಷ ಅಂದರೆ ನೀವಿನ್ನೂ ದೇವರಾಜ ಅರಸೂರು ಅವರ ದಾಖಲೆನೂ ಮುರಿದು ಅಧಿಕಾರ ಮಾಡ್ತಿದ್ದೀರಿ. ಅದೂ ಆಗೈತೆ ಅಂದಮೇಲೆ ನಿಮಗೆ ಬೇಕಾದಂಥ ಕೆಲಸನ, ನಿಮ್ಮ ಬೇಕಾದಂಥ MLA, ಬೇಕಾದಂಥ ಮಿನಿಸ್ಟ್ರನ್ನ ತಾವು ಯಾರನ್ನು ಬೇಕಾದರೂ ನಮ್ಮ ಮುದ್ದಿನ ರಾಹುಲ್ ಗಾಂಧಿರವರಿಗೆ ಒಂದು ಮಾತು ಹೇಳಿದರೆ ಕೊಟ್ಟೆ ಕೊಡ್ತಾರೆ. ನಿಮ್ಮ ಒಂದು ಸ್ಟೇಟ್ಮೆಂಟಿಂದ ಕಾಯ್ತಾ ಅವರು ಎಲ್ರಿಗೂ ರೀ, ಯಾರಿಗೂ ಗೊತ್ತಾಗ್ತಿಲ್ಲ ನಮ್ಮ ಕರ್ನಾಟಕದ ಜನಕ್ಕೆ ಯಾರು ಡಿ ಕೆ ಸಾಹೇಬ್ರದ ಮುಖ್ಯಮಂತ್ರಿಗೆ ಅಡ್ಡಿಪಡಿಸ್ತಾವ್ರೆ ಅನ್ನೋದಕ್ಕಿಂತ ಅಡ್ಡ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತು. ತಾವೆಲ್ಲ ಏನು ಇವತ್ತಿನ ಸಾಮಾಜಿಕ ಮಾಧ್ಯಮದ ಒಂದು ಯುಗದಲ್ಲಿ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಏನು ದಡ್ರಿಲ್ಲ, ಎಲ್ಲ ಬುದ್ಧಿವಂತರಿದ್ದೀರಿ. ತಮ್ಮ ಕೈಯಲ್ಲೇ ಬುದ್ಧಿವಂತಿಕೆ ಇಟ್ಕೊಂಡಿದ್ದೀರಿ ಎಲ್ಲರೂ. ಸೊ ಇದನ್ನು ಹೇಳೋಕ್ಕೆ ಬಯಸ್ತೀನಿ. ಅಧಿಕಾರ ಹಸ್ತಾಂತರ ಮಾಡಿದರೆ ಸಿದ್ದರಾಮಯ್ಯನವರಿಗೆ ಒಳ್ಳೆ ಗೌರವ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ತಾವಾಗೆ ಕಿತ್ತಾಡಿ ಇನ್ನೊಂದು ಪಕ್ಷಕ್ಕೆ ಹೋಗಿ, ಈಗ ಆಲ್ರೆಡಿ ಅನದರ್ ಪಾರ್ಟೀಸ್ ಎಲ್ಲ ವ್ಯಂಗ್ಯ ಮಾಡ್ತಾವ್ರೆ. ಡಿ ಕೆ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಬರ್ತಾರೆ, ಈ ಪಾರ್ಟಿಗೆ ಬರ್ತಾರೆ, ಪಾರ್ಟಿಗೆ ಜಂಪ್ ಆಯ್ತಾರೆ ಅಂತ. ಆ ಒಂದು ಕಳಂಕ ನಿಮ್ಮಿಂದ ಏನಕ್ಕೆ ಆಗಬೇಕು ಅನ್ನೋದು ನನ್ನ ಒಂದು ಕೋರಿಕೆ. ಇಷ್ಟು ಹೇಳೋಕ್ಕೆ ನಾನು ತುಂಬ ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ CM ಹಾಗೇ ಆಯ್ತಾರೆ ನಮ್ಮ ಬಾಸು. ಥ್ಯಾಂಕ್ ಯು ಆಲ್. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.